ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾನು ಸಾದಾ ಬ್ಲೌಸ್ ಸ್ಲೀವನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ ಒಂದೇ ಪರ್ಫೆಕ್ಟಾಗಿ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಲೀವ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಲೀವ್ ಕನ್ಫ್ಯೂಷನ್ ತುಂಬ ಜನಕ್ಕಿರುತ್ತೆ. ಯಾವ ರೀತಿ ಮಡ್ಚ್ಕೊಬೇಕು, ಯಾವ ರೀತಿ ಅಳತೆ ಮಾಡ್ಕೊಬೇಕು, ಯಾವ ರೀತಿ ಹಿಡ್ಕೊಬೇಕು ಅಂತ ಹೇಳ್ಬಿಟ್ಟು. ಈಗ ನಾನು ಆ ಎಲ್ಲ ನಿಮ್ಮ ಕನ್ಫ್ಯೂಷನಿಗೆ ನಾನು ಸೊಲ್ಯೂಷನನ್ನು ಕೊಡ್ತೀನಿ. ಯಾಕಂದರೆ ಸ್ಲೀವ್ ನೀಟಾಗಿ ಕಟ್ ಮಾಡಿ ಮತ್ತು ಸ್ಟಿಚ್ ಮಾಡಿ ಹೇಗೆ ಅಂತೇಳಿ ನಾನು ಇವತ್ತು ಹೇಳ್ಕೊಡ್ತೀನಿ. ಸಾದಾ ಬ್ಲೌಸ್ ಸ್ಲೀವು ಮತ್ತು ಲೈನಿಂಗ್ ಬ್ಲೌಸ್ ಸ್ಲೀವ್ಗೆ ಏನು ಡಿಫ್ರೆಂಟ್ ಇದೆ ಅನ್ನೋದನ್ನು ಸಹ ನಾನು ಇವತ್ತು ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಯಾಕಂದರೆ ಸ್ಲೀವ್ ಕಟ್ಟಿಂಗಲ್ಲಿ ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಸ್ಲೀವ್ ಕಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಈಸಿ ಸಹ ಅನಿಸುತ್ತೆ. ನಾನು ಲೈನಿಂಗ್ ಬ್ಲೌಸು ಹೇಗೆ ಕಟ್ ಮಾಡೋದು ಮತ್ತು ಸಾದಾ ಬ್ಲೌಸು ಸ್ಲೀವನ್ನು ಹೇಗೆ ಕಟ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಟೇಪಲ್ಲೂ ಅಳತೆ ಮಾಡಿ ಹೇಗೆ ಸ್ಲೀವ್ ಕಟ್ ಮಾಡಬೇಕು ಮತ್ತು ಅಳತೆ ಬ್ಲೌಸ್ ಸ್ಲೀವನ್ನು ಇಟ್ಕೊಂಡು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, 6.5 ಉದ್ದ ಇದೆ. ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನಿಗಿದೆ, ಅಂದರೆ ಫೋಲ್ಡ್ ಮಾಡೋಕ್ಕೆ. ಲೈನಿಂಗ್ ಬ್ಲೌಸಿಗೂ ನಾನು ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ಬ್ಲೌಸಿಗಾದರೆ ನೀವು 1 ಇಲ್ಲ ಅರ್ಧ ಇಂಚು ಜಾಸ್ತಿ ಇಟ್ಕೊಂಡ್ರೆ ಸಾಕು. ಇಲ್ಲೂ ಸಹ 6.5, ಇಲ್ಲೂ ಸಹ 6.5. ಒಂದು ಗೆರೆಯನ್ನು ಹಾಕೊಬೇಕು ಹಿಂಗೆ. ಈಗ ಕಟ್ಟಿಲ್ದಿದ್ದ ಜಾಗ ನಮ್ಮ ಕಡೆ ಬರಬೇಕು, ಕಟ್ಟಿರೋ ಜಾಗ ಆ ಕಡೆ ಬರಬೇಕು. ಇದು ತುಂಡಾ ಸ್ಲೀವ್ ಆಗಿರೋದ್ರಿಂದ ಇಲ್ಲಿ ಒಂದು ಅಳತೆನ ಮಾಡ್ಕೊಳ್ಳಿ. 3 ಇಂಚು. ಇಲ್ಲ ಅಂತ ಅಂದರೆ ತುಂಡಾ ಸ್ಲೀವ್ ಆದರೆ 2.5 ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. 2.5 ಇಂಚಿಗೆ. ಇದು 10 ಇಂಚಿಂದ ಉದ್ದ ಆದರೆ 3 ಇಂಚಿಗೆ ಮಾಡ್ಕೊಂಡ್ರೆ ಸಾಕು. ತುಂಡಾ ಸ್ಲೀವ್ ಆಗಿರೋದ್ರಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಅದಕ್ಕೂ ಇನ್ನೂ ಕನ್ಫ್ಯೂಷನ್ ಆದರೆ ನೀವು ಸ್ಲೀವನ್ನು ಈ ರೀತಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಇಷ್ಟು ಕ್ಲೀನಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿ ಇಲ್ಲಿದೆ ಇಲ್ಲಿಗೆ ಮತ್ತು ಹೀಗೆ ನೋಡಿ ಫ್ರೆಂಡ್ಸ್. ಇನ್ನೂ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬೇಕು. ಈಗ ಬಟ್ಟೆ ಸಾಲೋದಿಲ್ಲ. ಮೇಲಿನ ಬಟ್ಟೆ ನಾನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಈ ರೀತಿ ಕರೆಕ್ಟಾಗಿ ನಾವು ಯಾವ ರೀತಿ ಇಲ್ಲಿಂದ ಅಳತೆ ತಗೊಂಡ್ವೋ ಅದೇ ರೀತಿನೇ ಬರ್ತಾ ಇದೆ. ನಾವು ಈಗ ಇಲ್ಲಿಂದ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಹೀಗೆ ನಾವು ಟೇಪಲ್ಲಿ ಅಳತೆ ಮಾಡಿದ್ರೆ 2.5 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಆದರೆ ಮೆಜರ್ಮೆಂಟ್ ಬ್ಲೌಸಲ್ಲಾದರೆ 3 ಇಂಚಿಗೆ ಬರ್ತಾ ಇದೆ. ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಹೇಗಿದೆಯೋ ಹಾಗೆ ಇಡಬೇಕು. ಯಾಕಂದರೆ ಅವ್ರಿಗೆ ಬ್ಲೌಸು ಕರೆಕ್ಟ್ ಆಗ್ತಾ ಇದ್ದರೆ ಆ ಮೆಜರ್ಮೆಂಟ್ ಬ್ಲೌಸ್ ಅಳತೆಗೆ ಮಾಡಬೇಕು. ಈಗ ಇಲ್ಲಿಂದ ಮೇಲೆ ಎಡ್ಜಿಂದ 2.5 ಇಂಚಿಗೆ, ಕೆಳಗಿಂದ 2 ಇಂಚಿಗೆ ಮತ್ತು ಇದರ 1/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನಾವು ಇಲ್ಲಿ ಮತ್ತು ಇಲ್ಲಿ ಏನು ಸಹ ಮಾಡಬಾರ್ದು. ಇಲ್ಲಿಂದ ಸ್ವಲ್ಪ 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 ತಂದುಬಿಟ್ಟು ಹೀಗೆ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈಗ ನಾವು ಫಸ್ಟು ಈ ಲೈನಲ್ಲಿ ಹಾಕೊಂಡ್ವಿ. ಆಮೇಲೆ ಇಲ್ಲಿಂದ 2.5 ಇಂಚು, ಇಲ್ಲಿಂದ 2 ಇಂಚು ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಮಧ್ಯದಲ್ಲಿ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಕರ್ವನ್ನು ಶೇಪ್. ನಾವು ಈ ಶೇಪನ್ನು ಹಾಕೋದು ಯಾವಾಗ ಕ್ಲೀನಾಗಿ ಕಲ್ತ್ಕೊಳ್ತೀವೋ ಆಗ ನಮಗೆ ಬ್ಲೌಸ್ ಕಟ್ಟಿಂಗು ಚೆನ್ನಾಗಿ ಬರುತ್ತೆ ಮತ್ತು ನಾವು ವೇರ್ ಮಾಡಿದಾಗೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಆಯಿತು. ನಾನಿವಾಗ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ಅಳತೆ 6.5 ಇರೋ ಅಳತೆ ಬ್ಲೌಸಿಗೆ ನೀವು ತಲೆ ಕೆಡಿಸ್ಕೊಬಿಡ್ರಿ. ಇಲ್ಲಿ 2.5 ಇಟ್ಟರು ಸಹ ಕರೆಕ್ಟಾಗಿ ಬರುತ್ತೆ. ನಾವೀಗ ಇಲ್ಲಿ 2.5ಗಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ ಮಾಡೋಣ. ಯಾಕಂದರೆ ನಾವೀಗ ಸ್ಟಿಚ್ಚು ಕಟ್ಟಿಂಗ್ ನಾವು ಇಲ್ಲಿಗೆ ಮಾಡಿಕೊಂಡ್ರೆ ಸ್ಟಿಚ್ ಆದಮೇಲೆ ಇನ್ನೂ ಕೆಳಗೆ ಬರುತ್ತೆ. ಆಗ ಬ್ಲೌಸು ಹಾಳಾಗೋ ಅಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ಮೇಲಕ್ಕೆ ಹಾಕೊಬೇಕು. ನಾನೀಗ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಕಟ್ ಮಾಡಿ ತೋರಿಸ್ದೆ. ನಾನೀಗ ನೋಡಿ ಫ್ರೆಂಡ್ಸ್, ಈಗ ಇದು ಒಂದು ಅಳತೆ ಆಯಿತು. ನಾನು ಈಗ ಮತ್ತೆ ಈ ಕಡೆ ಮಡ್ಚ್ಕೊಳ್ತೀನಿ. ಹೀಗೆ ಮತ್ತೊಂದು ಸತಿ ಮಡ್ಚ್ಕೊಂಡು ನಿಮಗೆ ಕರೆಕ್ಟಾಗಿ ಅಳತೆ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇವರು ಬ್ಲೌಸ್ ಲೆಂತ್ ಬಂದು 6.5 ಇಂಚಿತ್ತು. ನಾವು ಮೇಲೂ ಮಾರ್ಕ್ ಮಾಡ್ಕೊಬೇಕು,
ಕೆಳಗೂ ಸಹ ಮಾರ್ಕ್ ಮಾಡ್ಕೊಬೇಕು. ಹಾ, ಈಗ ಒಂದು ಗೆರೆಯನ್ನ ಹಾಕೊಬೇಕು. ಹೀಗೆ ಈಗ ಒಂದು ಕರೆಕ್ಟಾಗಿ ಈ ರೀತಿ ಒಂದು ಗೆರೆಯನ್ನ ಹಾಕೊಬೇಕು. 6.5 ಇಂಚು ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನ್ನು. ಈಗ ನಾವು ಇಲ್ಲಿಂದ ಕರೆಕ್ಟಾಗಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಯಾಕಂದರೆ ಸ್ಟಿಚ್ ಆದಮೇಲೆ ಕೆಳಗೆ ಬರುತ್ತೆ. ನಾವೀಗ ಮೆಜರ್ಮೆಂಟ್ ಬ್ಲೌಸು ಯಾಕೆ ಇಟ್ಟು ತೋರಿಸ್ತೀವಿ ಅಂದರೆ, ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿ ನಾವು ಇಟ್ಟು ಸ್ಲೀವನ್ನು ಕಟ್ ಮಾಡ್ತಾ ಇರ್ತೀವಿ ಅಂತ ಅಂದರೆ, ನಾವು ಮೆಜರ್ಮೆಂಟ್ ಬ್ಲೌಸು ಇಲ್ಲಿ ಬಂದಾಗ ಸ್ಟಿಚ್ ಆದಮೇಲೆ ಇನ್ನೂ 1/4 ಇಂಚ್ ಕೆಳಗಡೆ ಬರುತ್ತೆ. ಹಾಗಾಗಿ ತುಂಡ ತೋಳಿಗೆ ಆದರೆ ನಾವು 2.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿ ಮೇಲಿಂದ ಕರೆಕ್ಟಾಗಿ ಕಾಮನ್ ಬಿಲ್ಲಿನ ಶೇಪಾಗಿ ಈ ರೀತಿ ಕೊಡಬೇಕು. ಮತ್ತು ಇಲ್ಲಿಂದ 2.5ಗೆ, ಇಲ್ಲಿಂದ 2 ಇಂಚಿಗೆ, ಯಾಕಂದರೆ ಮಾರ್ಜಿನ್ ನಾವು ಬಾಡಿ ಪಾರ್ಟ್ ಕಟ್ ಮಾಡುವಾಗ ಮಾರ್ಜಿನ್ 2 ಇಂಚ್ ಬಿಟ್ಟಿರ್ತೀವಿ. ಹಾಗಾಗಿ 2 ಇಂಚಿಗೆ, ಮತ್ತು 1/4 ಇಂಚು ಕೆಳಗೆ ಈ ರೀತಿ ಶೇಪನ್ನು ಕೊಟ್ಕೊಬೇಕು. ಫ್ರೆಂಡ್ಸ್, ಇನ್ನೂ ಸಹ ಒಂದು ಇಂಚು ಬಟ್ಟೆ ಎಕ್ಸ್ಟ್ರಾ ಇಲ್ಲಿ ಸೇರಿಸ್ಬೇಕು. ಯಾಕಂದರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಸ್ಲೀವ್ ನೋಡಿ, ಇವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಕರೆಕ್ಟಾಗಿ ಇನ್ನೂ ಇಷ್ಟು ಬಟ್ಟೆ ಅಟ್ಯಾಚ್ ಬರಬೇಕು. ಯಾಕಂದರೆ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಫಿಟ್ಟಿಂಗ್ ಅನ್ನ ಮಾಡಿದ್ದಾರೆ. ನಾವು ಹೀಗೆ ಹಿಡಿದಾಗ ನಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ಬಟ್ಟೆ ಅಟ್ಯಾಚ್ ಮಾಡಬೇಕು ಅಂತೇಳಿ. ಇನ್ನು 1 ಇಂಚ್ ಬಟ್ಟೆ ಅಟ್ಯಾಚ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ನಾನೀಗ ಸ್ಲೀವ್ ಕಟ್ಟಿಂಗನ್ನು ಮಾಡ್ತೀನಿ. ನಾವು ಇಲ್ಲಿ ಯಾವುದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಬಾರ್ದು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಈ ಎಡ್ಜಿಗೆ ಕಚ್ಚನ್ನು ಹಾಕೋದಂತೂ ಮರಿಬೇಡಿ. ನೀವು ಸ್ಲೀವ್ ಅಟ್ಯಾಚ್ ಇಲ್ಲಿಗೊಂದು ಕಚ್ಚನ್ನು ಹಾಕೊಳ್ಳಿ, ಯಾಕಂದರೆ ಮಡ್ಚಬೇಕಲ್ವಾ, ಅದಕ್ಕೆ. ಈಗ ನೀವು ಈ ಶೇಪನ್ನು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೂ ನೀವು ತಗೋಬೋದು, ಈಗ ತಗೋಬೋದು. ನಾನು ಬ್ಲೌಸು ಹೊಲಿಯೋದು 4.5 ಇಂಚ್ ಹಾರ್ಮೋಲ್ ಇಟ್ಕೊಂಡು ಸೇರಿಸೋದು ಹೇಳ್ಕೊಟ್ಟಿದ್ದೀನಲ್ಲ ಫ್ರೆಂಡ್ಸ್, ಆ ರೀತಿ ಬ್ಲೌಸನ್ನು ಹೊಲಿಯೋದ್ರಿಂದ ನಾನು ಇವಾಗಲೇ ಈ ರೀತಿ ತಗೊಳ್ತೀನಿ. ಈಗ ಈ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆನ ಯಾವುದೇ ಥರ ವೇಸ್ಟ್ ಮಾಡಬಾರ್ದು. ಈ ಬಟ್ಟೆನ ನಾವು ಇಲ್ಲಿ 1 ಇಂಚ್ ಈ ರೀತಿ ಕೊಟ್ಕೊಬೇಕು. ನಾನು ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫಸ್ಟು ನಾವು 1.5 ಇಂಚ್ ಬಟ್ಟೆ ಬಿಟ್ಟಿದ್ವಲ್ಲ, 1.5 ಇಂಚ್ ಬಟ್ಟೆ ಬಿಟ್ಟಿದ್ವಲ್ಲ, ಅಲ್ಲಿಗೆ ನಾವು ಮಡ್ಚ್ಕೊಬೇಕು. ನಾನು ಸ್ವಲ್ಪ ಜಾಸ್ತಿ ಬಟ್ಟೆನ ಬಿಟ್ಟಿದ್ದೀನಿ, ಅಂದರೆ ಜಾಸ್ತಿ ಬಟ್ಟೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ ಹತ್ರ ಅಂತ ಹೇಳ್ಬಿಟ್ಟು 1.5 ಇಂಚಿಗೆ ಈಗ ನಾನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಕಡಿಮೆ ಆಗಿದ್ದನ್ನು ನಾನು ಹೊಲಿತೀನಿ. ಫ್ರೆಂಡ್ಸ್, ಸ್ಟಿಚ್ ಮಾಡಿ ತೋರಿಸ್ತೀನಿ. ಈಗ 1.5 ಇಂಚಿಗೆ ನಾವು ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕೊಬೇಕು. ನಾನು ಯಾಕೆ ಸ್ಲೀವ್ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಕ್ಲೀನಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಸ್ಲೀವ್ ಕಟ್ಟಿಂಗಿಗೆ ಸ್ಟಿಚಿಂಗಿಗೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಈಸಿಯಾಗಿ ಹೊಲಿಲಿ ಅಂದ್ಬಿಟ್ಟು ನಾನು ಸ್ಲೀವ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಈಗ ಫಸ್ಟು ನಾವು ಈ ರೀತಿ ಉದ್ದ ಒಂದು ಮಡ್ಚು ಅಂತ ಬಟ್ಟೆನ ಸ್ಟಿಚ್ ಮಾಡ್ಕೊಬೇಕು. ಈ ಫಸ್ಟಿಗೆ ನಾವು ಇಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಮುಂಭಾಗ ನಾವು ಕಟ್ ಮಾಡ್ಕೊಂಡಿರ್ತೀವಿ 1/4 ಇಂಚು, ಅದು ಉಲ್ಟಾ ಆಗುತ್ತೆ. ಹಾಗಾಗಿ ಫಸ್ಟು ಈ ರೀತಿ ಉದ್ದ ಒಂದು ಸ್ಟಿಚ್ಚನ್ನು ಹಾಕೊಬೇಕು. ಈಗ ಸ್ಲೀವ್ ಅಳತೆ ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ಲ, ಅದನ್ನು ಹಿಡಿದ್ಬಿಟ್ಟು ನೋಡಬೇಕು ಉದ್ದ ಇದೆಯೋ ಕಡಿಮೆ ಇದೆಯೋ ಅಂತೇಳ್ಬಿಟ್ಟು. ನೋಡಿಬಿಟ್ಟು ನಾವೀಗ ಇಲ್ಲಿ ಪಕ್ಕಕ್ಕೆ ಈ ಬಟ್ಟೆನ 1 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬೇಕು ಅಂತ ನಾನು ಹೇಳಿದ್ನಲ್ಲ, ಆ ಬಟ್ಟೆನ ಕೊಟ್ಕೊಬೇಕು.
ಫ್ರೆಂಡ್ಸ್, ಈ ತೋಳಿನ ಶೇಪ್ ಇರುತ್ತಲ್ಲ, ಇಲ್ಲಿಗೆ ನಾವು ಈ ಶೇಪ್ ಬಟ್ಟೆನ ಕೊಟ್ಕೊಬೇಕು. ಬಟ್ಟೆ ಪೀಸ್ ಕಡಿಮೆ ಆದರೆ ಈ ರೀತಿ ಕೊಟ್ಕೊಬೇಕು. ಈ ಅಗ್ಲ ಇರೋ ಪೀಸು ತೋಳಿನ ಶೇಪ್ ಬಂದಿರುತ್ತಲ್ಲ ಅಲ್ಲಿ ಕೊಡಬೇಕು. ಆಗ ಕರೆಕ್ಟಾಗಿ ಶೇಪ್ ಕಟ್ ಮಾಡೋದಕ್ಕೆ ಬರುತ್ತೆ. ಈಗ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾವು ಕೂಡೆ ಮೇಲೆ ಹೊಲಿಗೆ ಹಾಕೊಬೇಕು. ನಿಮ್ಮ ಚಾಯ್ಸು, ಕೂಡೆ ಮೇಲೆ ಹೊಲಿಗೆ ಹಾಕಿದ್ರೂ ಹಾಕ್ಬೋದು, ಇಲ್ಲ ಅಂದರೂ ಇಲ್ಲ. ಈ ರೀತಿ ಕಟ್ ಮಾಡ್ಕೊಬೇಕು. ಮುಖ್ಯವಾಗಿ ಈಗ ಸ್ಲೀವಿಗೆ ಬಟ್ಟೆ ಅಟ್ಯಾಚ್ ಮಾಡಿದಾಗ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದ ಕೆಲಸ ಅಂದರೆ ಈ ಶೇಪ್ ಬಂದ ಹಾಗೇ ಇಲ್ಲಿ ಶೇಪನ್ನು ನೀಟಾಗಿ ತೆಗಿಯೋದು. ಈ ಶೇಪನ್ನು ನೀಟಾಗಿ ತೆಗಿಬೇಕು. ನಮಗೆ ಇಲ್ಲಿ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ರೆ ಸಾಕಾಗಿತ್ತು. ಹಾಗಾಗಿ ನಾವು ಈ ಕ್ರಾಸಾಗಿ ಈ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬಟ್ಟೆ ಬೇಡ. ಈಗ ಈ ರೀತಿ, ಮತ್ತು ಇಲ್ಲೂ ಸಹ ಅಷ್ಟೇ ಶೇಪನ್ನು ನೀವು ಕ್ಲೀನಾಗಿ ತಕ್ಕೊಳ್ಳಿ. ಈ ರೀತಿ ಬಟ್ಟೆ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಶೇಪನ್ನು ನೀಟಾಗಿ ತಗೊಬೇಕು. ಈ ರೀತಿ ಸ್ಲೀವ್ ಅಟ್ಯಾಚ್ ಆಗುತ್ತೆ. ಸ್ಲೀವ್ ಅಟ್ಯಾಚ್ ಆದಮೇಲೆ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಕಚ್ ಹಾಕಿರೋದು ಕರೆಕ್ಟ್ ಇದ್ದರೆ ಈ ರೀತಿ ಸ್ಲೀವು ಅಟ್ಯಾಚ್ ಆಗುತ್ತೆ. ಸ್ಲೀವ್ ಈ ರೀತಿ ಕಟ್ ಮಾಡಿ, ಬಟ್ಟೆ ಪೀಸ್ ಕಡಿಮೆ ಇದ್ದರೆ ಈ ರೀತಿ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಇದು ಲೈನಿಂಗ್ ಬ್ಲೌಸ್ ಕಟ್ಟಿಂಗು. ನಾನು ಆವಾಗ ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ದೆ. ಇದು ಲೈನಿಂಗ್ ಬ್ಲೌಸ್ ಕಟ್ಟಿಂಗು. ಲೈನಿಂಗ್ ಬ್ಲೌಸ್ ನಾನು ಈ ಬ್ಲೌಸನ್ನು ಹೊಲಿಬೇಕು. ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗಲೇ ಈ ಬ್ಲೌಸ್ ಸ್ಟಾರ್ಟ್ ಮಾಡುವಾಗಲೇ ನಾನು ಈ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಟಿದ್ದೆ ಫಸ್ಟಲ್ಲೇ. ಈಗ ನಾನು ಸ್ಲೀವನ್ನು ಕಟ್ ಮಾಡ್ತೀನಿ. ಎಷ್ಟು ಈಸಿಯಾಗಿ ಕಟ್ ಮಾಡ್ತೀನಿ ಅಂತ ನೋಡಿ. ಲೈನಿಂಗ್ ಬ್ಲೌಸ್ ಇದು. ಈ ರೀತಿ 4 ಫೋಲ್ಡಲ್ಲಿ ಮಡ್ಚ್ಕೊಬೇಕು. ಈ ರೀತಿ ಫ್ರೆಂಡ್ಸ್, ಈ ರೀತಿ 4 ಭಾಗದಲ್ಲಿ ಹೀಗೆ ಮಡ್ಚ್ಕೊಬೇಕು. ನೋಡಿ, ಈ ರೀತಿ ಫಸ್ಟು ಕರೆಕ್ಟಾಗಿ ಮಡ್ಚ್ಕೊಂಡು ಒಂದು ಗುಂಡ್ಪಿನ್ನನ್ನು ಹೀಗೆ ಹಾಕೋಬೇಕು. ಗುಂಡ್ಪಿನ್ ಹಾಕಿದರೆ ಇಲ್ಲಿ ಸ್ಲೀವಿನ ಅಗಲ ಕೆಳಗಡೆ ಇದು ಯಾವುದೇ ರೀತಿ ಸರ್ದಾಡಲ್ಲ. ನಾವೊಂದು ಗುಂಡ್ಪಿನ್ ಹಾಕಿದ್ರೆ ಈ ರೀತಿ ಗುಂಡ್ಪಿನ್ ಹಾಕಬೇಕು. ಅಳತೆ ಬ್ಲೌಸನ್ನು ತಗೊಂಡು, ಇದು ಅಳತೆ ಬ್ಲೌಸಿನ ಸ್ಲೀವು. ಇದನ್ನು ನೀವು ಹೀಗೆ ಇಟ್ಬಿಟ್ಟು ಈ ರೀತಿ ಇಟ್ಬಿಟ್ಟು ಇಷ್ಟು ಸ್ಲೀವು ಸ್ಟಿಚ್ ಮಾಡೋದಕ್ಕೆ ಬೇಕು. ಈ ರೀತಿ ನೀವು ಸ್ಲೀವನ್ನು ಇಟ್ಕೊಂಡು ಇಲ್ಲಿಗೆ ಬರುತ್ತೆ ಅಳತೆ. ಆದರೆ ನೀವು ಸ್ವಲ್ಪ ಒಂದು 1/4 ಇಂಚು ಮೇಲೆ ತಗೊಬೇಕು. ಮತ್ತು ಇಲ್ಲಿ ಇಷ್ಟು ಬರುತ್ತೆ. ಸ್ಟಿಚ್ ಆದಮೇಲೆ ಇಷ್ಟು ಬರುತ್ತೆ. ನಾವು ಸ್ವಲ್ಪ ಮೇಲೆ ತಗೋಬೇಕು, ಸ್ಟಿಚ್ಚಿಗೆ ಬೇಕಲ್ವ, ಅದಕ್ಕೆ. ಈಗ ನೀವು ಇದನ್ನು ಬ್ಲೌಸನ್ನು ಹೀಗೆ ತೆಗೆದುಬಿಟ್ಟು ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ನೋಡಿ, ಕಾಣಿಸಿದೆ ಅಂದ್ಕೊಳ್ತೀನಿ. ಇದು ಸ್ಲೀವಿನ ಉದ್ದ. ನಾನು ಇನ್ನೊಂದ್ಸತಿ ಹೇಳ್ತೀನಿ, ಇದು ಸ್ಲೀವಿನ ಉದ್ದ. ಈ ಪಾರ್ಟ್ಸು ಇಲ್ಲಿ ಬರುತ್ತೆ. ಮತ್ತು ಇದು ಸ್ಲೀವಿನ ಅಗಲ. ನೋಡಿ, ಈ ರೀತಿ ಬರುತ್ತೆ. ಮತ್ತು ಇದು ಇಲ್ಲಿ ಬರುತ್ತೆ. ಡೀಪು 3.5 ಇಂಚ್ ಬರುತ್ತೆ. ಯಾಕಂದರೆ ಅಳತೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೋ ನಾವು ಅದೇ ರೀತಿ ಕಟ್ ಮಾಡೋದಾಗಿರೋದ್ರಿಂದ ಈ ರೀತಿ ನಾವು ಸ್ಲೀವನ್ನು ಇಟ್ಕೊಂಡು ನಾವು ಸ್ಲೀವನ್ನು ಅಳತೆ ಮಾಡಬೇಕು. ಈ ಸ್ಲೀವಿಗೆ ಬಟ್ಟೆ ಅಟ್ಯಾಚ್ ಮಾಡೋದು ಬೇಡ. ಯಾಕಂದರೆ ಮಾರ್ಜಿನ್ 2 ಇಂಚು ಈ ಬಟ್ಟೆ ಉಳಿದಿದೆ. ಹಾಗಾಗಿ ಇಲ್ಲಿ ಬಟ್ಟೆ ನಾವು ಪ್ಯಾಚ್ ಕಟ್ಟೋದು ಬೇಡ. ಹಾಗೆಯೇ ನಾವು ಸ್ಟಿಚ್ ಮಾಡ್ಕೊಬೋದು ಕಟಿಂಗ್ ಮಾಡಿ. ಈ ರೀತಿ ಸ್ಲೀವ್ ಯಾವ ರೀತಿ ಇದೆಯೋ ಅದೇ ರೀತಿ ಬರುತ್ತೆ. ಸ್ಟಿಚ್ ಆದಮೇಲೆ ಈ ಗೆರೆಗೆ ಬರುತ್ತೆ. ಸ್ಟಿಚ್ಗಿಂತ ಮೊದಲು ನಾವು ಇಲ್ಲಿ ಮಾರ್ಕ್ ಹಾಕೋಬೇಕು. ಈಗ ನಾನು ಕಟ್ ಮಾಡ್ತೀನಿ. ನೋಡಿ, ನೀಟಾಗಿ ಈ ರೀತಿ ಕೈಯನ್ನು ತಿರುಗಿಸಿ. ಈಗ ಗುಂಡ್ಪಿನನ್ನು ತೆಗೆದುಬಿಟ್ಟು ಬೇಕಾದರೆ ನೀವು ಇಲ್ಲಿಗೆ ಹಾಕೊಳ್ಳಿ. ನಾನು ಮುಂಭಾಗದ ಕಟ್ಟು ಸಹ ಇವಾಗಲೇ
ಮಾಡ್ತೀನಿ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಸ್ಟಿಚ್ ಮಾಡುವಾಗ ಮಾಡ್ಕೊಬೋದು. ಈಗ ಲೈನಿಂಗ್ ಬ್ಲೌಸ್ ಸ್ಲೀವು ರೆಡಿ ಆಯಿತು. ಈ ರೀತಿ ಶೇಪಲ್ಲಿ ಸ್ಲೀವ್ ಬಂದಾಗ ಸ್ಲೀವು ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ನಾನು ಪ್ಲೈನ್ ಬ್ಲೌಸ್ ಸ್ಲೀವ್ ಕಟ್ಟಿಂಗ್ ಸ್ಟಿಚಿಂಗ್ ತೋರಿಸ್ದೆ ಮತ್ತು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ತೋರಿಸ್ದೆ. ನೀವು ಯಾವ ರೀತಿ ಪ್ಲೈನ್ ಬ್ಲೌಸು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ. ಅಂದರೆ ಪ್ಲೈನ್ ಬ್ಲೌಸಲ್ಲಿ ನಾವು 1 ಇಂಚು ಈ ರೀತಿ ಮಡ್ಚಿದ್ವಿ, ಆದರೆ ಲೈನಿಂಗ್ ಬ್ಲೌಸಲ್ಲಿ ಮಡ್ಚೋದಿರೋದಿಲ್ಲ. ಇದನ್ನು ನಾವು ಲೈನಿಂಗ್ ಮೇಲೆ ಈ ರೀತಿ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಮಾರ್ಜಿನ್ನಿಗೆ ಇಷ್ಟು ಬಟ್ಟೆರೆ ಕೊಟ್ಟು ಹೊಲಿಬೇಕಾಗತ್ತೆ. ಅದು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಪ್ಲೈನ್ ಬ್ಲೌಸಲ್ಲಿ ಏನು ಹೇಳಿದೆ, ಇಲ್ಲಿ ನೀವು ಮಧ್ಯ ಕಟ್ ಮಾಡ್ಕೊಬೇಡಿ ಅಂದೆ. ಯಾಕಂದರೆ ಇಲ್ಲಿ ಬಟ್ಟೆ ಕೊಡುವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ. ಆದರೆ ಈ ಬ್ಲೌಸಲ್ಲಿ ನಾವು ಸೈಡ್ ಬಟ್ಟೆ ಅಟ್ಯಾಚ್ ಮಾಡೋ ಹಾಗಿಲ್ಲ. ಯಾಕಂದರೆ ಬಟ್ಟೆ ಜಾಸ್ತಿ ಕರೆಕ್ಟಾಗಿದೆ, ಹಾಗಾಗಿ ಅಟ್ಯಾಚ್ ಮಾಡೋ ಹಾಗಿಲ್ಲ. ನಾವು ಈ ರೀತಿ ಬ್ಲೌಸನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಇದನ್ನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕು. ಆಗ ನಮಗೆ 2 ಸ್ಲೀವು ಬೇರೆ ಬೇರೆ ಆಯಿತು. ಈಗ ನಾನು ಸಿಂಗಲ್ ಸ್ಲೀವಿಗೆ ಯಾವ ರೀತಿ ಲೈನಿಂಗನ್ನು ಹಚ್ಚೋದು ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ. ಸ್ಲೀವನ್ನು ಹೀಗೆ ತಗೊಳ್ಳಿ. ಸ್ಲೀವನ್ನು ತಗೊಂಡ್ಬಿಟ್ಟು ತುಂಬ ಈಸಿ ಇದೆ ಸ್ಲೀವ್ ಕಟ್ಟಿಂಗು ಮತ್ತು ಸ್ಟಿಚಿಂಗು. ನಾನು ಒಂದು ಸ್ಲೀವನ್ನು ನಿಮಗೆ ತೋರಿಸ್ತೀನಿ. ಈಗ ಕೂಳೆ ಮೇಲೆ ಹೊಲಿಗೆ ಹಾಕೋಬೇಕು. ಈ ರೀತಿ ಬರುತ್ತೆ. ಇದನ್ನು ಕೂಳೆ ಮೇಲೆ ಹೊಲಿಗೆ ಹಾಕೋಬೇಕು. ಈಗ ಕೂಳೆ ಮೇಲೆ ಹೊಲಿಗೆ ಲೈನಿಂಗ್ ಮೇಲೆ ಬರಬೇಕು. ಲೈನಿಂಗ್ ಮೇಲೆ ಬಂದ ಮೇಲೆ ನಾವೀಗ ಸ್ಲೀವಿಗೆ ಸ್ಟಿಚ್ಚನ್ನು ಹಾಕೊಬೇಕು. ನೀವು ಲೈನಿಂಗನ್ನು ಸ್ಲೀವ್ ಅಳತೆಗೆ ಕಟ್ ಮಾಡಿ ಬೇಕಾದರೂ ಸ್ಲೀವನ್ನು ಹಚ್ಬೋದು. ಇಲ್ಲ ಅಂತಂದರೆ ನೀವು ಹಾಗೇನೂ ಹಚ್ಬೋದು, ಏನೂ ಮಿಸ್ಟೇಕ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೋದು. ಸ್ಲೀವ್ ಅಟ್ಯಾಚ್ ತುಂಬ ಈಸಿ ಇದೆ. ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಮತ್ತು ಸಾದಾ ಬ್ಲೌಸ್ ಆಗಿರ್ಬೋದು. ಈ ರೀತಿ ಸ್ಲೀವನ್ನು ನೀವು ಹೊಲ್ಕೊಬೋದು. ಈಗ ಸ್ಲೀವ್ ಅಟ್ಯಾಚ್ ಆದಮೇಲೆ ಇನ್ನೊಂದು ಸ್ಲೀವ್ನ ನೀವು ಇಲ್ಲಿ ಕೊಟ್ಕೋಬೋದು, ಸಾಕಾಗುತ್ತೆ. ಈಗ ಕೊಟ್ಬಿಟ್ಟು ಹೀಗೆ ಉಲ್ಟಾ ಮಾಡಿ ಹೊಲಿಬೋದು. ಈಗ ಈ ಸ್ಲೀವನ್ನು ನಾನು ಕಟ್ ಮಾಡ್ತೀನಿ. ಕರೆಕ್ಟಾಗಿ ಸ್ಲೀವ್ ಯಾವ ರೀತಿ ಇದೆ ಅದೇ ರೀತಿ ಕಟ್ ಮಾಡ್ಕೋಬೋದು. ಈಗ ಕರೆಕ್ಟಾಗಿ ಸ್ಲೀವ್ ಇದೆಯಾ ಅಂತ ಹೇಳಿಬಿಟ್ಟು ನೋಡಿ. ಇಲ್ಲಿ ಒಂದು ಕಚ್ಚು ಫಸ್ಟಿಗಾದರೂ ಹಾಕೋಬೋದು, ಇಲ್ಲ ಈಗಾದರೂ ಹಾಕೋಬೋದು. ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತು. ಈ ರೀತಿ ಈಗ ಸ್ಲೀವ್ ಅಳತೆ ಬ್ಲೌಸ್ ಅನ್ನು ಅಳತೆ ಮಾಡ್ಕೊಬೇಕು. ನೋಡಿ, ಇಷ್ಟು ಬಟ್ಟೆ ಮಾರ್ಜಿನಿಗಿದೆ, ಕರೆಕ್ಟಾಗಿ ಇಷ್ಟಿದೆ. ಮತ್ತು ತೋಳಿನ ಅಗಲ ಬಂದುಬಿಟ್ಟು ಇಷ್ಟಿದೆ, ಕರೆಕ್ಟಾಗಿ ಇದು ಬರುತ್ತೆ. ಈ ರೀತಿ ಸ್ಲೀವು ರೆಡಿ ಆಗುತ್ತೆ. ಸ್ಲೀವ್ ಕಟ್ಟಿಂಗು ಇಷ್ಟು ನೀಟಾಗಿ ಬಂದರೆ ಮಾತ್ರ ನಿಮಗೆ ಸ್ಲೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಸ್ಲೀವ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ, ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.